Hey guys, welcome to ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSA ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದು ನಿಮ್ಮ PSI 545ಗೆ ಬಹಳ ಸಹಾಯ ಮಾಡಿತ್ತು ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂಬರುವಂತಹ 402 PSI ಪರೀಕ್ಷೆಗೂ ಕೂಡ ಈ ಪುಸ್ತಕ ನಿಮಗೆ ತುಂಬ ಸಹಾಯ ಮಾಡಲಿದೆ. ನೀವಿನ್ನೂ ಇದನ್ನು ಖರೀದಿ ಮಾಡಿಲ್ಲ ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ಕಳಿಸೋ ಮುಖಾಂತರ ಪುಸ್ತಕವನ್ನು ಖರೀದಿ ಮಾಡಬಹುದು. ನಮ್ಮ ಈ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ಹಾಗೆ ಸಪ್ನಾ ಬುಕ್ ಹೌಸಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಹೋಗಿ ಪರ್ಚೇಸ್ ಮಾಡಬಹುದಿರುತ್ತೆ. ಇವತ್ತಿನ ನಮ್ಮ ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಒಂದು ಮಾಡರೇಟ್ ಪ್ಯಾರಾಗ್ರಾಫನ್ನ ತೊಗೊಂಡು ಬಂದಿದ್ದೀನಿ. ಬಹಳಷ್ಟು ಜನ 545 PSI ಎಕ್ಸಾಮ್ ಬರೆದ ನಂತರ ನನಗೆ ಹೇಳಿದ್ದೇನಂತ ಅಂದರೆ, ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಸ್ವಲ್ಪ ನಮಗೆ ಸಮಯ ಸಾಕಾಗಲಿಲ್ಲ, ಅಂದರೆ ಸ್ವಲ್ಪ ಮಾಡರೇಟ್ ಆಗಿತ್ತು, ನಮಗೆ ಪದಗಳನ್ನು ಅನಲೈಸ್ ಮಾಡಿ ಬರೆಯೋದಕ್ಕೆ ಗೊತ್ತಾಗಲಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟವಾಗಿರುವಂಥ ವಾಕ್ಯಗಳನ್ನು, ಕಷ್ಟವಾಗಿರುವಂಥ ಪದಗಳನ್ನು ತಗೊಳ್ಳಿ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಎಸ್, ಐ ಒಬೇ ಯುವರ್ ಸಜೆಷನ್ಸ್. ನಾನು ನೀವು ಹೇಳಿದ್ದನ್ನು ತಗೊಳ್ತಾ ಇದ್ದೀನಿ. ಆ್ಯಂಡ್ ಅದರ ಒಂದು ಕಾರಣದಿಂದ ಇನ್ನು ಮುಂದೆ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋ ಅಂಥ ಪ್ಯಾರಾಗ್ರಾಫ್ಸ್ ಎಲ್ಲ ಲಿಟಲ್ ಬಿಟ್ ಲೆಂತಿ ಇರುತ್ತೆ. ಬಿಕಾಸ್ ನಿಮ್ಮ 402 PSI ಎಕ್ಸಾಮ್ ಹೇಗೆ ಬೇಕಾದರೂ ಕೊಡಬಹುದು. ಹೇಗೆ ಸಿಂಪಲ್ ಸೆಂಟೆನ್ಸಸ್ನ ನಾವು ಕನ್ವರ್ಟ್ ಮಾಡಬಹುದು ಅಥವಾ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ಆಲ್ರೆಡಿ ನೋಡಿದ್ದೀವಿ. ಇಂಗ್ಲೀಷ್ ಭಾಷೆಗಿರಬಹುದು ಅಥವಾ ಕನ್ನಡ ಭಾಷೆಗಿರಬಹುದು. ಇನ್ನು ಮುಂದೆ ಹೇಳ್ಕೊಡುವಂಥ ಎಲ್ಲ ಕ್ಲಾಸಸ್ ಈ ರೀತಿ ನಿಮಗೆ ಸ್ವಲ್ಪ ಮಟ್ಟಿಗೆ ಮಾಡರೇಟ್ ಆಗಿರುತ್ತೆ, ಲೆಂತಿ ಸೆಂಟೆನ್ಸಸ್ ಆಗಿರುತ್ತೆ. ಓಕೆ, ಬನ್ನಿ ನೋಡೋಣ ಏನಿದೆ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಒಂದು ಸಣ್ಣದಾಗಿರುವಂತಹ ಮಾಡರೇಟ್ ಆಗಿರುವಂತಹ ಪ್ಯಾರಾಗ್ರಾಫ್ನ ತೊಗೊಂಡು ಬಂದಿದ್ದೀನಿ. ಸಣ್ಣದು ಹೇಗೆ, ಮಾಡರೇಟ್ ಹೇಗೆ? ಸಣ್ಣದು ಯಾಕಂದರೆ ಇರೋದು ಇದರಲ್ಲಿ 3 ವಾಕ್ಯಗಳು, 3 ಸೆಂಟೆನ್ಸಸ್. ಮಾಡರೇಟ್ ಹೇಗೆ ಅಂತಂದರೆ ಇದರಲ್ಲಿರೋ ಅಂಥ ಪದಗಳು 2ರ ಕಾಂಬಿನೇಷನಲ್ಲಿ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಏನಿದೆ ಅಂತ, ಹೇಗೆ ಈ ಪ್ಯಾರಾಗ್ರಾಫನ್ನು ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವೇನಾದರೂ 402 PSI ಎಕ್ಸಾಮ್ ಬರೀತಾ ಇದ್ದೀರಾ ಅಂತಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. 402 PSI ಎಕ್ಸಾಮ್ ಅಂತ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ. ನೋಡೋಣ ಎಷ್ಟು ಜನ 402 ಎಕ್ಸಾಮನ್ನು ತಗೊಳ್ತಾ ಇದ್ದೀರಾ ಅಂತ. ಬನ್ನಿ ಓದೋಣ. Cryptocurrencies' impact on the global financial landscape is undeniable, with both benefits and challenges shaping its evolution. As the society navigates this digital frontier, it is essential to address concerns such as volatility, regularity, uncertainty, and security risks while appreciating the potential for financial inclusivity, efficiency, and privacy. The future of cryptocurrency lies in a collaborative effort to harness its potential responsibly, ensuring a harmonious integration into the broader financial ecosystem. ಹೀಗಿದೆ. ಬಹುಶಃ ಇದರಲ್ಲಿ ಬಂದಿರೋಂಥ ಕೆಲವು ಪದಗಳನ್ನು ನೀವು ಕೇಳಿಲ್ಲ ಅಂತ ಅನ್ಕೋತೀನಿ. ನೋ ಪ್ರಾಬ್ಲಮ್. ನಾನು ಇಲ್ಲಿ ಈ ಪದದ ಅರ್ಥವನ್ನು ತಿಳಿಸ್ತಾ ಅದನ್ನು ಕನ್ನಡದಲ್ಲಿ ಏನಂತ ಹೇಳ್ತೀವಿ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಬರೆಸ್ತಾ ಹೋಗ್ತೀನಿ. ಓಕೆ, ಬನ್ನಿ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ವಾಕ್ಯ ಹೀಗಿದೆ. ಕ್ರಿಪ್ಟೋ ಕರೆನ್ಸಿ ಅಂತ ಕೊಟ್ಟಿದ್ದಾರೆ. ಯಾವುದೇ ಬದಲಾವಣೆ ಇಲ್ಲದೆ ನಾವಿದನ್ನು ಹೀಗೆ ತಗೊಳ್ತೀವಿ. ಇಂಪ್ಯಾಕ್ಟ್ ಅಂತ ಇದೆ. ಇಂಪ್ಯಾಕ್ಟ್ ಅನ್ನುವಂಥದ್ದನ್ನು ಏನಂತ ಹೇಳ್ಬಹುದು ನಾವು? ಪ್ರಭಾವ ಅಂತ ಹೇಳ್ತೀವಿ. ಯಾವುದರ ಮೇಲೆ? ನೋಡಿ, ಆನ್ ಅಂತಿದೆ. ಆನ್ ಅಂತಂದರೆ ಮೇಲೆ ಅಂತ ಹೇಳ್ತೀವಿ. ಗ್ಲೋಬಲ್ ಫಿನಾನ್ಷಿಯಲ್ ಲ್ಯಾಂಡ್ಸ್ಕೇಪ್ ಅಂತ ಕೊಟ್ಟಿದ್ದಾರೆ. ಗ್ಲೋಬಲ್ ಅನ್ನುವಂಥದ್ದನ್ನು ತಗೊಳ್ಳೋಣ, ಜಾಗತಿಕ. ಫಿನಾನ್ಷಿಯಲ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ನಾವು ತಗೊಳ್ಳೋಣ, ಹಣಕಾಸು. ಲ್ಯಾಂಡ್ಸ್ಕೇಪ್ ಅಂತ ಇದೆ, ಇದನ್ನು ಭೂದೃಶ್ಯ ಅಂತ ಹೇಳ್ಬಹುದು. ನಾವು ತಗೊಳ್ತಾ ಇದ್ದೀನಿ ಭೂದೃಶ್ಯ. ಏನು ಆಗಿದೆ? ಈಸ್ ಅಂತಂದರೆ ಆಗಿದೆ. ಏನಾಗಿದೆ? ಅನ್ಡಿನಯಬಲ್. ಏನು ಹಾಗಂದರೆ ನಾವು ಇದನ್ನು ನಿರಾಕರಣೆ ಮಾಡೋ ಹಾಗೆ ಇಲ್ಲ. ಕ್ರಿಪ್ಟೋ ಕರೆನ್ಸಿ ಅಫ್ಕೋರ್ಸ್ ಪ್ರಭಾವವನ್ನು ಬೀರಿದೆ. ಯಾರಾದರೂ ಬಂದು ನಮಗೆ ಹೇಳಿದ್ರೆ ಕ್ರಿಪ್ಟೋ ಕರೆನ್ಸಿ ಏನು ಉಪಯೋಗ ಇಲ್ಲ ಅಂದರೆ ಇಲ್ಲ, ಅದು ತಪ್ಪಾಗುತ್ತೆ ಅಂತ ಹೇಳ್ತೀವಿ. ವಿ ಡೋಂಟ್ ನೋ ವಾಟ್ ಈಸ್ ದ ಫ್ಯೂಚರ್ ಆಫ್ ಕ್ರಿಪ್ಟೋ ಕರೆನ್ಸಿ ಇನ್ ಕಮಿಂಗ್ ಇಯರ್ಸ್. ಮುಂದಿನ ವರ್ಷಗಳಲ್ಲಿ, ಅಂದರೆ ಮುಂದಿನ ಬಹಳಷ್ಟು ವರ್ಷಗಳ ನಂತರ ಕ್ರಿಪ್ಟೋ ಕರೆನ್ಸಿ ಏನಾಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಎಸ್, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಅನ್ಡಿನಯಬಲ್ ಅಂತಂದರೆ ನಾವು ಇದನ್ನು ನಿರಾಕರಣೆ ಮಾಡೋ ಹಾಗಿಲ್ಲ. ಬರೆಯೋಣ, ನಿರಾಕರಿಸಲಾಗದು. ಓಕೆ,
ವಿತ್ ಜೊತೆಗೆ ಅಂತ ತಗೊಳ್ತಾ ಇದ್ದೀನಿ. ಬೋತ್ ಅಂತ ಕೊಟ್ಟಿದ್ದಾರೆ ನೋಡಿ, ತಗೊಳ್ಳೋಣ. 2 ಬೆನಿಫಿಟ್ಸ್ ಆ್ಯಂಡ್ ಚಾಲೆಂಜಸ್. ಅಫ್ಕೋರ್ಸ್ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥದ್ದು ಹೊಸದು. ಯಾವುದೇ ಹೊಸದು ಬಂದಾಗ ಅದರಲ್ಲಿ ನಮಗೆ ಉಪಯೋಗಗಳು ಇರುತ್ತೆ, ಸವಾಲುಗಳು ಕೂಡ ಇರುತ್ತೆ. ಯಾವಾಗ ನಾವು ಆ ಸವಾಲುಗಳನ್ನೆಲ್ಲ ಭೇದಿಸ್ತಾ ಅದಕ್ಕೊಂದು ಪರಿಹಾರವನ್ನು ಕೊಡ್ತಾ ಹೋಗ್ತೀವಿ, ಆಗ ಅದು ಎಲ್ಲರಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಅದನ್ನೆಲ್ಲಿ ಹೇಳಿರುವಂಥದ್ದು. ಬೆನಿಫಿಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಪ್ರಯೋಜನಗಳು ಅಂತ ತಗೊಳ್ಬಹುದು. ಇದು ಬಿಟ್ಟು ನಿಮಗೆ ಇನ್ಯಾವುದಾದ್ರೂ ಪದ ಗೊತ್ತಿದ್ರೆ ನೀವು ತಗೊಳ್ಳಿ. ನನಗೆ ಬೆನಿಫಿಟ್ಸ್ಗೆ ಪ್ರಯೋಜನಗಳು ಅನ್ನುವಂಥ ಪದ ಗೊತ್ತಿದೆ, ಹಾಗಾಗಿ ನಾನು ಇದನ್ನ ತಗೊಂಡಿದ್ದೀನಿ. ಆ್ಯಂಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಮತ್ತು ಅಂತ ತಗೊಳ್ಳೋಣ. ಚಾಲೆಂಜಸ್ ಅಂತಿದೆ, ಸವಾಲುಗಳು ಅಂತ ನಾವು ತಗೊಳ್ಬಹುದು. ಸವಾಲುಗಳು. ಓಕೆ, ನೆಕ್ಸ್ಟ್ ಏನಿದೆ, ಶೇಪಿಂಗ್ ಇಟ್ಸ್ ಎವಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಶೇಪಿಂಗ್ ಅಂತ ಅಂದ್ರೆ ಅದನ್ನ ಒಂದು ಆಕಾರಕ್ಕೆ ತರುವಂಥದ್ದು ಅಂತ ಅರ್ಥ. ಹಾಗಾಗಿ ಶೇಪಿಂಗ್ ಇಟ್ಸ್ ಎವಲ್ಯೂಷನ್. ಎವಲ್ಯೂಷನ್ ವಿಕಾಸನ ಅಂತ ಹೇಳ್ತೀವಿ. ಇಟ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಅದರ ಅಂತ ತಗೊಳ್ಳೋಣ. ಶೇಪಿಂಗ್ ಅಂತ ಇದೆ, ರೂಪಿಸುವ ಅಂತ ತಗೊಳ್ಳೋಣ. ಅದನ್ನ ಒಂದು ಶೇಪಿಗೆ ತರುವಂಥದ್ದು, ಅಥವಾ ಯಾರಾದರೂ ಅದನ್ನ ನೋಡಿದಾಗ ಓಕೆ ಇಟ್ ಈಸ್ ವೆಲ್ ಕನ್ಸ್ಟ್ರಕ್ಟೆಡ್, ವೆಲ್ ಸ್ಟ್ರಕ್ಚರ್ಡ್ ಅಂತ ಹೇಳಬೇಕು, ಆ ರೀತಿಯಲ್ಲಿ ಇರಬೇಕು. ಅದನ್ನ ಇಲ್ಲಿ ಹೇಳಿರುವಂಥದ್ದು. ಏನು ಹೇಳಿದ್ದಾರೆ ನೋಡಿ, ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಮಗೊಂದು ಕಾಮ ಕಾಣಿಸ್ತಾ ಇದೆ. ಸೊ ಇದರ ಬೇಸಿಸ್ ಅಲ್ಲಿ ನಾನು 2 ಭಾಗಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದರಲ್ಲಿ ಕ್ರಿಪ್ಟೋ ಕರೆನ್ಸೀಸ್ ಇಂಪ್ಯಾಕ್ಟ್ ಆನ್ ದ ಗ್ಲೋಬಲ್ ಫಿನಾನ್ಷಿಯಲ್ ಲ್ಯಾಂಡ್ಸ್ಕೇಪ್ ಈಸ್ ಅನ್ಡಿನಯಬಲ್. ನಾವು ನಿರಾಕರಣೆ ಮಾಡೋ ಹಾಗೆ ಇಲ್ಲ, ನಾವು ಇದು ತಪ್ಪು ಅಂತ ಒಪ್ಕೊಳ್ಳೋ ಹಾಗೆ ಇಲ್ಲ, ಆ ರೀತಿಯಲ್ಲೇನೋ ಹೇಳ್ತಾ ಇದ್ದಾರೆ. ಆಮೇಲೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಮಗೆ ಪ್ರಯೋಜನಗಳು ಇದೆಯಂತೆ, ಸವಾಲುಗಳು ಇದೆಯಂತೆ. ಅಂಡ್ ಇದರ ವಿಕಾಸನದಲ್ಲಿ ನಾವು ಇದನ್ನ ನೋಡಬಹುದು ಅಂತ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ 2 ವಿಷಯಕ್ಕೂ ಇರೋವಂಥದ್ದು ಒಂದೇ ವಿಷಯ, ಏನದು ಕ್ರಿಪ್ಟೋ ಕರೆನ್ಸಿ. ಹೇಗೆ ಪ್ರಾರಂಭ ಮಾಡೋದು? ಈ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥದ್ದು ಇದರ ಪ್ರಭಾವ ಎಲ್ಲಿ ಬೀರಿದೆ ಅಂತ ಏನು ವಿಷಯ ಕೊಟ್ಟಿದ್ದಾರಲ್ವಾ, ಇಷ್ಟನ್ನು ಕೂಡ ನಾವೇನಂತ ತಗೊಳ್ಬಹುದು, ಸಬ್ಜೆಕ್ಟ್ ಅಂತ ತಗೊಳ್ಬಹುದು. ಹೇಗೆ ಬರೆಯೋದು? ಬರೆದು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಬರೆಯೋಣ. ಕ್ರಿಪ್ಟೋ ಕರೆನ್ಸಿ ಜಾಗತಿಕ ಹಣಕಾಸಿನ ಅಥವಾ ಆರ್ಥಿಕತೆಯ, ಎನಿಥಿಂಗ್ ಇಸ್ ಓಕೆ, ಹಣಕಾಸಿನ ಭೂದೃಶ್ಯದ ಮೇಲೆ ಏನು ಹೊಂದಿರುವಂತಹ ಪರಿಣಾಮ, ಹೊಂದಿರುವ ಪರಿಣಾಮ, ಪ್ರಭಾವ ಏನಾದರೂ ತಗೊಳ್ಳಿ. ಹೊಂದಿರುವ ಪ್ರಭಾವವನ್ನು ಏನು ಮಾಡೋಕ್ಕಾಗಲ್ಲ, ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಬರೆಯೋಣ. ನಿರಾಕರಿಸಲಾಗುವುದು. ಅಲ್ಲಿ ಹೇಗಿದೆ ಅದನ್ನ ಹಾಗೆ ಬರಿತಾ ಇದ್ದೀನಿ. ನಿರಾಕರಿಸಲಾಗುವುದು, ಕಾಮ ಇದೆ, ನಾವಿಲ್ಲಿಗೆ ಕಾಮ ತಗೊಳ್ಳೋಣ. ಆಮೇಲೆ ಏನಂತ ಹೇಳ್ತಾ ಇರುವಂಥದ್ದು, ಇದರಲ್ಲಿ 2 ಇದೆ, ಪ್ರಯೋಜನಗಳು ಹಾಗೆ ಸವಾಲುಗಳು. ಇವು ಏನ್ ಮಾಡ್ತಿದ್ಯಂತೆ, ಕ್ರಿಪ್ಟೋ ಕರೆನ್ಸಿ ದಿನ ಕಳೆದ ಹಾಗಿಲ್ಲ ವಿಕಾಸನಗೊಳ್ತಾ ಇದೆ, ರೂಪುಗೊಳ್ತಾ ಇದೆ. ಯಾವುದರಿಂದ ರೂಪುಗೊಳ್ತಾ ಇದೆ? ಅದಕ್ಕೆ ಬರ್ತಾ ಇರುವಂತಹ ಸವಾಲುಗಳಿಂದ, ಅದರಿಂದ ಜನರಿಗೆ ಆಗುವಂತಹ ಬೆನಿಫಿಟ್ಸ್, ಪ್ರಯೋಜನಗಳಿಂದ. ಹಾಗಾಗಿ ಅದನ್ನ ಈ ರೀತಿಯಲ್ಲಿ ಬರೀಬಹುದು. ನಿರಾಕರಿಸಲಾಗದು, ಅದರ ಏನು ವಿಕಾಸನವನ್ನು ರೂಪಿಸುವಲ್ಲಿ, ಅದರ ವಿಕಾಸನವನ್ನು ರೂಪಿಸುವಲ್ಲಿ 2 ಪ್ರಯೋಜನಗಳು ಮತ್ತು ಸವಾಲುಗಳಿವೆ. ನೋಡಿ, ಹೀಗೆ ನಾನಿಲ್ಲಿ ವಾಕ್ಯವನ್ನ ತಗೊಂಡಿದ್ದೀನಿ. ಬೋತ್ ಅಂತ ಇತ್ತಲ್ವಾ, ಅದ್ರ ಮುಂದೆ ನಮಗೆ ಜೊತೆಗೆ ಅಂತ ಇದೆ, ಅಂದ್ರೆ ಇದರ ಜೊತೆಯಲ್ಲಿ ಅಂತ ಅರ್ಥ. ಅದನ್ನ ನಾನು ಎಕ್ಸಾಕ್ಟ್ ಆಗಿ ಇಲ್ಲೆಲ್ಲೂ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ತಗೊಂಡಿಲ್ಲ. ಓಕೆ, ಕ್ರಿಪ್ಟೋ ಕರೆನ್ಸಿ ಏನಾಗಿದೆ, ಜಾಗತಿಕ ಹಣಕಾಸಿನ ಭೂದೃಶ್ಯದ ಮೇಲೆ ಹೊಂದಿರುವಂತಹ ಪ್ರಭಾವ ಆಗೋದಿಲ್ವಂತೆ, ನಿರಾಕರಣೆ ಮಾಡೋ ಹಾಗೆ ಇಲ್ಲ, ಅದನ್ನ ಹೇಳಿದ್ರು ಬರ್ದಿದ್ದೀನಿ. ಇದರ ವಿಕಾಸನವನ್ನ ರೂಪಿಸೋದ್ರಲ್ಲಿ 2 ವಿಷಯಗಳಿದ್ದು, ಆ 2 ವಿಷಯಗಳು, ಒಂದು ಪ್ರಯೋಜನಗಳು, ಅದರಿಂದ ಆಗ್ತಾ ಇರೋದು, ಹಾಗೆ ಅದಕ್ಕಿರುವಂತಹ ಸವಾಲುಗಳು. ಆ 2 ಇಲ್ಲಿ ಹೇಳಿದ್ರು, ನಾನು ಅದನ್ನ ತಗೊಂಡಿದ್ದೀನಿ. ಇದು ಮೊದಲನೇ ವಾಕ್ಯವಾಗಿತ್ತು. ಈಗ 2ನೇ ವಾಕ್ಯದ ಕಡೆಗೆ ಹೋಗೋಣ. 2ಕ್ಕೂ ಮೇನ್ ಸಬ್ಜೆಕ್ಟ್ ಏನಾಗಿದೆ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ. ಅದನ್ನೇ ಆಧಾರವಾಗಿಟ್ಕೊಂಡು ಯಾವುದೇ ಫಾರ್ಮುಲಾನ ಬಳಸದೆ ವಾಕ್ಯವನ್ನ ರಚನೆ ಮಾಡಿ ತೋರಿಸಿದ್ದೀನಿ. ಓಕೆ, ಬನ್ನಿ 2ನೇ ವಾಕ್ಯ ಹೇಗಿದೆ ಅಂತ ನೋಡೋಣ.
ಎರಡನೇ ವಾಕ್ಯ ನಾವಿಲ್ಲಿ ನೋಡಬಹುದು, ನಮಗೆ ನೋಡ್ತಿದ್ದ ಹಾಗೆ ಕಾಮ ಕಾಣಿಸ್ತಾ ಇದೆ ಇಲ್ಲೆಲ್ಲ ಅಲ್ವಾ. ಅಂದರೆ ಇದೆಲ್ಲನೂ ನಾವು ಒಂದಾದ್ಮೇಲೆ ಒಂದು ಬರ್ಕೊಂಡು ಹೋದರೆ ನಮಗೆ ವಾಕ್ಯವೇ ಮುಗಿದು ಹೋಗುತ್ತೆ. ಸಿಂಪಲ್ ಸೆಂಟೆನ್ಸ್ ಹೇಗಿದೆ, ಇದು ಸಿಂಪಲ್ ಸೆಂಟೆನ್ಸ್ ಹೇಗೆ ಮಾಡ್ಕೊಳ್ಬಹುದು ಇದನ್ನ ಸಿಂಪಲ್ ಆಗಿ, ಬನ್ನಿ ಹೇಳ್ಕೊಡ್ತೀನಿ. ಆಸ್ ಸೊಸೈಟಿ ನ್ಯಾವಿಗೇಟ್ಸ್ ದಿಸ್ ಡಿಜಿಟಲ್ ಫ್ರಂಟೇರ್ ಅಂತ ಕೊಟ್ಟಿದ್ದಾರೆ. ತಗೊಳ್ಳೋಣ. ಆಸ್ ಅನ್ನೋಂಥದ್ದನ್ನ ಆಗಿ ಅಂತ ತಗೊಳ್ತೀವಿ. ಇದನ್ನ ವಾಕ್ಯದಲ್ಲಿ ನಾನು ಆಮೇಲೆ ತೋರಿಸ್ತೀನಿ. ಸೊಸೈಟಿ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಸಮಾಜ ನ್ಯಾವಿಗೇಟ್ಸ್. ನ್ಯಾವಿಗೇಟ್ಸ್ ಅಂತಂದ್ರೆ ಮುಂದಕ್ಕೆ ಹೋಗೋದು, ದಾರಿಯನ್ನು ತೋರಿಸೋದು ಅಂತ ಅರ್ಥ. ಓಕೆ, ಹಾಗಾಗಿ ಮುಂದೆ ಸಾಗುವ ಅಂತ ನಾನು ಇದನ್ನ ತಗೊಳ್ತಾ ಇದ್ದೀನಿ. ಬಹುಶಃ ಇದು ಸ್ವಲ್ಪ ಮಟ್ಟಿಗೆ ಬದಲಾಗಬಹುದು. ಲೆಟ್ಸ್ ಸಿ. ಸಾಗುವ. ದಿಸ್ ಈ ಡಿಜಿಟಲ್ ಇದೇ ರೀತಿಯಲ್ಲೇ ಬರುತ್ತೆ. ಫ್ರಂಟೇರ್ ಅಂತ ಕೊಟ್ಟಿದ್ದಾರೆ, ಗಡಿ ಅಂತ ನಾವು ಇದನ್ನ ತಗೊಳ್ತೀವಿ. ಕಾಮ ಇಟ್ ಈಸ್ ಎಸೆನ್ಷಿಯಲ್. ಇದು ಅತ್ಯಗತ್ಯ ಅಂತ ತಗೊಳ್ಳಿ. ಇದು ಅತ್ಯಗತ್ಯ. ಯಾಕಿದು ಅತ್ಯಗತ್ಯ? ಟು ಅಡ್ರೆಸ್ ಕನ್ಸರ್ನ್ಸ್. ಅಡ್ರೆಸ್ ಅಂತ ಅಂದ್ರೆ ವಿಳಾಸ ಅಲ್ಲ, ಹೇಳುವುದು. ಯಾಕಿಲ್ಲಿ ಹೇಳೋದು ಅಥವಾ ಯಾಕಿಲ್ಲಿ ಕಾಳಜಿಯ ಬಗ್ಗೆ ಮಾತಾಡ್ತಾ ಇದೀವಿ ನೋಡಿ. ಕನ್ಸರ್ನ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಅದನ್ನ ನಾವೇನಂತ ತಗೊಳ್ತೀವಿ? ಕಾಳಜಿ. ಅಡ್ರೆಸ್ ಕಾಳಜಿಗಳನ್ನ ತಿಳಿಸೋ ಅಂಥದ್ದು ಅಂತ. ಹಾಗಾಗಿ ತಿಳಿಸು, ಹೇಳು, ಅಡ್ರೆಸ್ ಅನ್ನೋದಕ್ಕೆ ನೀವೇನಾದ್ರೂ ತಗೊಳ್ಳಿ. ಇಲ್ಲಿ ವಿಳಾಸ ಅಂತ ಬರೋದಿಲ್ಲ. ಓಕೆ, ಸಚ್ ಆಸ್ ಅಂತಹ ಅಂತ ತಗೊಳ್ಳಿ. ವಾಲೆಟಾಲಿಟಿ, ರೆಗ್ಯುಲಾರಿಟಿ, ಅನ್ಸರ್ಟನಿಟಿ, security risks while appreciating the potential for financial inclusivity, efficiency and privacy. ನೋಡಿ, ಇಷ್ಟು ಪದಗಳಿದೆ. ಇವೆಲ್ಲ ಸಪ್ರೇಟ್ ಆಗಿದೆ. ಒಂದೊಂದಾಗಿ ಬರ್ಕೊಂಡು ಹೋದ್ರೆ ವಾಕ್ಯವೇ ಮುಗಿದು ಹೋಗುತ್ತೆ. ಹೇಗಿರುತ್ತೆ ಆ ವಾಕ್ಯ? ಮೊದಲಿಗೆ ವೊಕ್ಯಾಬ್ಯುಲರಿ ಬರೆಯೋಣ. ವಾಲೆಟಾಲಿಟಿ ಅಂತ ಕೊಟ್ಟಿದ್ದಾರೆ. ಇದನ್ನ ಕನ್ನಡದಲ್ಲಿ ಹೇಳಬಹುದು. ವಾಲೆಟಾಲಿಟಿ ಚಂಚಲತೆ ಅಂತ ಹೇಳ್ತೀವಿ. ಓಕೆ, ರೆಗ್ಯುಲಾರಿಟಿ ನಿಯಂತ್ರಕ ಅಂತ ಹೇಳಬಹುದು. ರೆಗ್ಯುಲಾರಿಟಿ ನಿಯಂತ್ರಕ. ಅನ್ಸರ್ಟನಿಟಿ ಅಂತ ಕೊಟ್ಟಿದ್ದಾರಲ್ವಾ, ಅನಿಶ್ಚಿತತೆ ಅಂತ ಹೇಳ್ತೀವಿ. ಅನಿಶ್ಚಿತತೆ ಕಮ ಆ್ಯಂಡ್ ಮತ್ತು ಸೆಕ್ಯೂರಿಟಿ ರಿಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ರಿಸ್ಕ್ಸ್, ಸೆಕ್ಯೂರಿಟಿ ಭದ್ರತೆ, ರಿಸ್ಕ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ತಗೊಳ್ಳೋಣ. ಅಪಾಯಗಳು, ಅಪಾಯಗಳು ಅಂತ ತಗೊಳ್ಬಹುದು. ವೈಲ್ ಅಪ್ರಿಶಿಯೇಟಿಂಗ್. ವೈಲ್ ಅಂತಂದ್ರೆ ಸಮಯದಲ್ಲಿ ಅಂತ ತಗೊಳ್ಬಹುದು. ಅಪ್ರಿಶಿಯೇಟಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ, ಅಂದ್ರೆ ಶ್ಲಾಘಿಸುವ ಅಥವಾ ಶ್ಲಾಘಿಸು. ಎನಿಥಿಂಗ್ ಇಸ್ ಓಕೆ. ಓಕೆ, ದ ಪೊಟೆನ್ಷಿಯಲ್ ಫಾರ್, ಪೊಟೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ, ಸಂಭಾವ್ಯ ಅಂತ ಹೇಳ್ತೀವಿ. ಓಕೆ, ಫಾರ್ ಫಿನಾನ್ಷಿಯಲ್ ಇನ್ಕ್ಲೂಸಿಟಿವ್. ಫಿನಾನ್ಷಿಯಲ್ ಹಣಕಾಸಿನ, ಇನ್ಕ್ಲೂಸಿಟಿವ್ ಒಳಗೊಳ್ಳುವಿಕೆ ಅಂತ ಹೇಳಬಹುದು. ಒಳಗೊಳ್ಳುವಿಕೆ ಅಂತ ತಗೊಳ್ಳಿ. ಎಫಿಷಿಯನ್ಸಿ ಅಂತ ಕೊಟ್ಟಿದ್ದಾರೆ, ದಕ್ಷತೆ. ಆ್ಯಂಡ್ ಪ್ರೈವಸಿ ಅಂತ ಕೊಟ್ಟಿದ್ದಾರೆ, ಅಂದರೆ ಗೌಪ್ಯತೆ ಅಂತ ತಗೊಳ್ತೀವಿ. ಗೌಪ್ಯತೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಸ್ ಸೊಸೈಟಿ ನ್ಯಾವಿಗೇಟ್ಸ್ ದಿಸ್ ಡಿಜಿಟಲ್ ಫ್ರಂಟೇಯರ್. ಸೊಸೈಟಿ ಅಂದರೆ ಸಮಾಜ ಏನಾಗ್ತಿದೆ ಈಗ, ಈ ಡಿಜಿಟಲ್ ಗಡಿಯ ಕಡೆಗೆ ಮುಂದೆಗಡೆಗೆ ಹೋಗ್ತಾ ಇದೆ, ಅದ್ರ ಕಡೆಗೆ ಸಾಗ್ತಾ ಇದೆ. ಇಟ್ ಈಸ್ ಎಸೆನ್ಷಿಯಲ್ ಟು ಅಡ್ರೆಸ್ ಕನ್ಸರ್ನ್ಸ್. ಡಿಜಿಟಲ್ ವರ್ಲ್ಡ್ ತುಂಬ ಭಯಾನಕವಾಗಿದೆ. ಅದನ್ನು ನಾವು ಎಷ್ಟು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ತೀವಿ ನಮಗೆ ಅಷ್ಟು ಒಳ್ಳೇದಾಗುತ್ತೆ. ನಾವು ಅದನ್ನು ಕೆಟ್ಟದಾಗಿ ಉಪಯೋಗಿಸ್ಕೊಂಡ್ರೆ ಅಫ್ಕೋರ್ಸ್ ಅದರಿಂದ ನಮಗೆ ಕೆಟ್ಟದೇ ಆಗುವಂಥದ್ದು. ಹಾಗಾಗಿ ಅದರ ಎದುರುಗಡೆ ಬಹಳಷ್ಟು ಚಾಲೆಂಜಸ್ ಇದೆ ಆ್ಯಂಡ್ ಅದರಿಂದ ನಮ್ಗೆ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಬಟ್ ಅದನ್ನು ನಾವು ಹೇಗೆ ನೋಡ್ತೀವಿ ಅದೇ ರೀತಿಯಲ್ಲಿ ನಮ್ಗೆ ಅದು ರಿಸಲ್ಟ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಇಟ್ ಈಸ್ ಎಸೆನ್ಷಿಯಲ್ ಟು ಅಡ್ರೆಸ್ ಕನ್ಸರ್ನ್ಸ್. ಹೇಗಿರುತ್ತೆ ಆ ಕನ್ಸರ್ನ್ಸ್? ನಾವು ಹೇಳುವಂಥದ್ದು ಚಂಚಲತೆಗೆ ಸಂಬಂಧಿಸಿರುತ್ತೆ, ನಿಯಂತ್ರಕ, ಅನಿಶ್ಚಿತತೆ, ಭದ್ರತೆಯ ಅಪಾಯಗಳು ಕೂಡ ಇರುತ್ತೆ. ಹಾಗೆ ವೈಲ್ ಅಪ್ರಿಷಿಯೇಟಿಂಗ್, ಇಲ್ಲಿ ನಾವು ಬರೀ ನೆಗೆಟಿವ್ ಆಗಿ ಹೇಳೋದು ಅಲ್ಲದೆ ಇದರಿಂದ ನಮಗೆ ಬೆನಿಫಿಟ್ ಆಗಿದೆ, ಇದರ ಪೊಟೆನ್ಷಿಯಲ್, ಇದರ ಸಂಭಾವ್ಯದ ಬಗ್ಗೆನೂ ಕೂಡ ಹೇಳಬೇಕು. ಯಾವುದಕ್ಕೆ ಸಂಬಂಧಿಸಿರುವ ಹಾಗೆ? ಹಣಕಾಸಿನ ಒಳಗೊಳ್ಳುವಿಕೆ ಹೇಗಿರುತ್ತೆ ಅದು? ದಕ್ಷತೆ ಹಾಗೆ ಗೌಪ್ಯತೆಯನ್ನು ಕೊಡೋ ಮುಖಾಂತರ. ಎಸ್, ಪ್ರತಿಯೊಂದಕ್ಕೂ ಕೂಡ ಈಗ ಪಾಸ್ವರ್ಡ್ ಇದೆ. ಆ ಪಾಸ್ವರ್ಡನ್ನು ಬ್ಯಾಂಕ್ ಅಕೌಂಟ್ಸಿಗೆ ಬಂದಾಗ ನಾವು ನೋಡ್ತಾನೆ ಇರ್ತೀವಿ. ತಿಂಗಳಿಗೊಂದ್ಸರ್ತಿ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ? ಫಾರ್ ದ ಸೇಕ್ ಆಫ್ ದಿಸ್ ಎಫಿಷಿಯನ್ಸಿ ಆ್ಯಂಡ್ ಪ್ರೈವಸಿ. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಕೆಟ್ಟದೆಷ್ಟಿದೆ, ಒಳ್ಳೇದು ಅಷ್ಟೇ ಇದೆ. ಹೇಗದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ, ಹೇಗದನ್ನು ನೋಡ್ತೀವಿ, ಅದು ಡಿಪೆಂಡ್ ಮಾಡುತ್ತೆ. ಓಕೆ, ಬನ್ನಿ ಬರೆಯೋಣ. ಆಸ್ ಸೊಸೈಟಿ ನ್ಯಾವಿಗೇಟ್ಸ್ ದಿಸ್ ಡಿಜಿಟಲ್ ಫ್ರಂಟೈಯರ್, ಇದನ್ನು ಬರೀಬಹುದು. ಸಮಾಜವು
ಇ, ಸಮಾಜವು ಇ, ಡಿಜಿಟಲ್, ಗಡಿಯ ಕಡೆಗೆ, ಡಿಜಿಟಲ್ ಗಡಿಯ ಕಡೆಗೆ, ಸಾಗುವಂತಾಗಿ, ನೋಡಿ ಸಾಗುವಂತಾಗಿ, ನಾನಿಲ್ಲಿ ಆಗಿ ಅಂತೇನು ಬರೆದಿದ್ದೆ ಅದನ್ನ ಇಲ್ಲಿ ನಾನು ತಗೊಂಡಿದ್ದೀನಿ. ಸಾಗುವಂತಾಗಿ ಏನೇನಿದೆ ವಿಷಯ ನೋಡಿ, ಈ ವಿಷಯಗಳನ್ನೆಲ್ಲ ಈಗ ಒಂದಾದ್ಮೇಲೆ ಒಂದು ಬರೆದು, ಇದು ನೆಗೆಟಿವ್ ವೇಲಿದೆ, ಇಲ್ಲಿಂದ ಪಾಸಿಟಿವ್ ವೇಲ್ ಇದೆ. ಇವೆರಡರ ಅಗತ್ಯತೆ ಈಗ ಇದೆ, ಇದ್ರ ಕಡೆಗೆ ಕಾಳಜಿ ತೋರಿಸುವಂತಹ ಅಗತ್ಯತೆ ಇದೆ ಅಂತ ಹೇಳಿದ್ದಾರೆ. ಇದನ್ನ ಕೊನೆಗೆ ಬರೆಯೋಣ, ಒಂದೊಂದಾಗಿ ಬರಿತಾ ಹೋಗೋಣ. ಸಾಗುವಂತಾಗಿ ಚಂಚಲತೆ, ಕಮ, ನಿಯಂತ್ರಕ, ಕಮ ಇಲ್ಲ ಹಾಗೆ ಬರಿತಾ ಇದ್ದೀನಿ, ಅಲ್ಲಿ ಹೇಗಿದೆ ಹಾಗೆ ತಗೊಳ್ತಾ ಇದ್ದೀನಿ. ಅನಿಶ್ಚಿತತೆ, ಕಮ, ಭದ್ರತೆಯ ಅಪಾಯಗಳು, ಅಪಾಯಗಳು ಅಥವಾ ಅಪಾಯಗಳನ್ನು ಹೊಂದುವುದರ ಜೊತೆಗೆ ಅಥವಾ ಹೊಂದುವುದರ ಸಮಯದಲ್ಲಿ, ಎನಿಥಿಂಗ್ ಇಸ್ ಓಕೆ, ಜೊತೆಗೆ ಸಂಭಾವ್ಯ ಹಣಕಾಸಿನ ಒಳಗೊಳ್ಳುವಿಕೆಯನ್ನು ದಕ್ಷತೆ, ಸಾರಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ, ಸರಿ ಮಾಡ್ತಾ ಇದ್ದೀನಿ. ದಕ್ಷತೆ ಮತ್ತು ಗೌಪ್ಯತೆಯನ್ನು ಏನ್ ಮಾಡಬೇಕು ನೋಡಿ, ಅಪ್ರಿಶಿಯೇಟಿಂಗ್ ಅಂತ ಕೊಟ್ಟಿದ್ದಾರೆ, ಶ್ಲಾಘಿಸಬೇಕು. ಓಕೆ, ಇಲ್ಲಿ ಇಷ್ಟೆಲ್ಲ ಮುಗೀತು. ಈಗ ಬರಿಬೇಕು, ಶ್ಲಾಘಿಸಬೇಕು, ಕಮ, ಇದರ ಬದಲಾಗಿ ಇದನ್ನು ಅಂತ ತಗೊಳ್ಳೋಣ, ಬೆಟರ್ ಇರುತ್ತೆ. ಇದನ್ನು ತಿಳಿಸುವ ಕಾಳಜಿ ಅಥವಾ ಈ ಕಾಳಜಿಯನ್ನು ತಿಳಿಸುವ ಅಗತ್ಯತೆ ಇದೆ, ಈ ರೀತಿಯಲ್ಲೂ ಬರೀಬಹುದು. ಬರೆಯೋಣ. ಈ ಕಾಳಜಿಯನ್ನು ತಿಳಿಸುವ ಅಗತ್ಯತೆ ಇದೆ. ನೋಡಿ, ಹೀಗೆ ವಾಕ್ಯವನ್ನ ಬರೆದಿದ್ದೀನಿ. ಮೊದಲನೇದಾಗಿ ಏನ್ ಬರೆದಿದ್ದು, ಸಮಾಜ ಯಾವುದರ ಕಡೆಗೆ ಹೋಗ್ತಾ ಇದೆ, ಹೋಗ್ತಾ ಏನನ್ನ ನೋಡುತ್ತೆ, ಚಂಚಲತೆ, ನಿಯಂತ್ರಕ, ಅನಿಶ್ಚಿತತೆ, ಭದ್ರತೆಯ ಅಪಾಯಗಳು, ಇವುಗಳ ಜೊತೆಯಲ್ಲಿ ಪಾಸಿಟಿವ್ ವಿಷಯವೂ ಇದೆ, ಸಂಭಾವ್ಯ ಹಣಕಾಸಿನ ಒಳಗೊಳ್ಳುವಿಕೆ, ದಕ್ಷತೆ ಹಾಗೆ ಗೌಪ್ಯತೆ, ಇದನ್ನು ಕೂಡ ನಾವು ಶ್ಲಾಘಿಸಬೇಕು. ಈ ವಿಷಯಗಳನ್ನ ತಿಳಿಸೋದು ಬಹಳ ಅಗತ್ಯವಾಗಿದೆ. ಕೆಲವ್ರಿಗೆ ಬರೀ ಪಾಸಿಟಿವ್ ಗೊತ್ತಿರುತ್ತೆ, ಕೆಲವ್ರಿಗೆ ಬರೀ ನೆಗೆಟಿವ್ ಗೊತ್ತಿರುತ್ತೆ. ಎಲ್ಲ ವಿಷಯಗಳನ್ನು ಹೇಳಿದಾಗ ಹುಷಾರಾಗಿ ಹೇಗಿರ್ಬೇಕು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಇದು 2ನೇ ವಾಕ್ಯವಾಗಿತ್ತು. ಈಗ 3ನೇ ವಾಕ್ಯದ ಕಡೆಗೆ ಹೋಗೋಣ. 3ನೇ ವಾಕ್ಯ ಹೀಗಿದೆ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. 3ನೇ ವಾಕ್ಯ ಫ್ಯೂಚರ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಭವಿಷ್ಯ. ಯಾವುದರ ಭವಿಷ್ಯ? ಕ್ರಿಪ್ಟೋ ಕರೆನ್ಸಿ. ಇದು ಹಾಗೆ ಬರುತ್ತೆ. ಲೈಸ್ ಇನ್ ಅ ಕೊಲಾಬರೇಟಿವ್ ಎಫರ್ಟ್. ಲೈಸ್ ಅಂತಂದ್ರೆ ಅಲ್ಲಿ ಇರುತ್ತೆ ಅಂತ ಅರ್ಥ. ಹಾಗಾಗಿ
ಇದೆ ಅಂತನಾದ್ರೂ ತಗೊಳ್ಬಹುದು. ಸ್ವಲ್ಪ ಇದು ಬದಲಾಗಬಹುದು ವಾಕ್ಯದಲ್ಲಿ, ನೋಡೋಣ. ಇನ್ ಎ ಕೊಲಾಬರೇಟಿವ್ ಎಫರ್ಟ್, ಕೊಲಾಬರೇಟಿವ್ ಅಂತಂದ್ರೆ ಇನ್ನೇನಿಲ್ಲ, ಜೊತೆಯಲ್ಲಿ ನಾವು ಹಾಕುವಂತಹ ಎಫರ್ಟ್ಸ್ ಅಂತ ಅರ್ಥ. ಸಹಯೋಗದ ಎಫರ್ಟ್ಸ್ ಅಂತ ಇದೆ, ಇದನ್ನ ಎಫರ್ಟ್ಸ್ ಅಂತ ಇದೆ ತಗೊಳ್ಬಹುದು. ಪ್ರಯತ್ನ ಯಾಕಾಗಿ? ಟು ಹಾರ್ನೆಸ್ ಇಟ್ಸ್ ಪೊಟೆನ್ಷಿಯಲ್ ರೆಸ್ಪಾನ್ಸಿಬಲ್. ಹಾರ್ನೆಸ್ ಅಂದ್ರೆ ಏನು? ಯೂಸ್ ಅಂತ ಅಷ್ಟೇ, ಇನ್ನೇನಿಲ್ಲ. ಟು ಯೂಸ್ ಇಟ್ಸ್ ಅಂತ, ಯೂಸ್ ಅಂದ್ರೆ ನಮಗೆ ಗೊತ್ತು, ಬಳಕೆ. ತಗೊಳ್ಳೋಣ. ಇಟ್ಸ್ ಅದರ ಪೊಟೆನ್ಷಿಯಲ್ ತಗೊಳ್ಳೋಣ, ಸಾಮರ್ಥ್ಯ ಅಂತ. ಓಕೆ, ರೆಸ್ಪಾನ್ಸಿಬಲ್ ಅಂತ ಕೊಟ್ಟಿದ್ದಾರಲ್ವಾ, ಜವಾಬ್ದಾರಿ, ಎನ್ಶೋರಿಂಗ್ ಖಚಿತ. ಆ ಹಾರ್ಮೋನಿಯಸ್ ಇಂಟಿಗ್ರೇಷನ್, ಹಾರ್ಮೋನಿಯಸ್ ಅಂತಂದ್ರೆ ಸಾಮರಸ್ಯ, ಇಂಟಿಗ್ರೇಷನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಜೊತೆಲಿರೋದು ಅಂತ ಅರ್ಥ. ಇದನ್ನ ಹೇಗೆ ಬರಿಬಹುದು? ಏಕೀಕರಣ, ಎಲ್ಲವೂ ಕೂಡ ಒಟ್ಟಿಗೆ ಇರುವಂಥದ್ದು. ಇಂಟು ಅ ಬ್ರಾಡರ್ ಫಿನಾನ್ಷಿಯಲ್ ಎಕೋಸಿಸ್ಟಮ್, ಬ್ರಾಡರ್ ಅಂತಂದ್ರೆ ಬಹಳ ದೊಡ್ಡದಾದಂತಹ ಅಂತ, ವಿಶಾಲವಾದ, ಹೀಗೆ ಬರೆಯೋಣ, ವಿಶಾಲವಾದ ಫಿನಾನ್ಷಿಯಲ್ ಹಣಕಾಸಿನ ಎಕೋಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನ ನಾವು ತಗೊಳ್ಬಹುದು ಪರಿಸರ ವ್ಯವಸ್ಥೆ. ತಗೊಳ್ತಾ ಇದ್ದೀನಿ, ಪರಿಸರ ವ್ಯವಸ್ಥೆ, ಹೀಗಿದನ್ನ ಬರಿತಾ ಇದ್ದೀನಿ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯ್ತು. ಏನ್ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ದ ಫ್ಯೂಚರ್ ಆಫ್ ಕ್ರಿಪ್ಟೋ ಕರೆನ್ಸಿ ಲೈಸ್ ಇನ್ ಅ ಕೊಲಾಬರೇಟಿವ್ ಎಫರ್ಟ್ ಟು ಹಾರ್ನೆಸ್ ಇಟ್ಸ್ ಪೊಟೆನ್ಷಿಯಲ್ ರೆಸ್ಪಾನ್ಸಿಬಲ್. ಈ ಕ್ರಿಪ್ಟೋ ಕರೆನ್ಸಿಯ ಭವಿಷ್ಯ ಏನಿದೆ, ಇದು ಸಹಯೋಗದ ಪ್ರಯತ್ನದಿಂದ ಮಾತ್ರ ಇದರ ಬಳಕೆ ತನ್ನ ಸಾಮರ್ಥ್ಯದ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳುತ್ತೆ. ನಾನು ಆಗ್ಲೇ ಹೇಳದ್ನಲ್ವಾ, ಒಳ್ಳೇದು ಇದೆ ಕೆಟ್ಟದ್ದು ಇದೆ. ನೀವು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಇದನ್ನ ಹೇಗೆ ಬಳಸ್ಕೊಳ್ತೀರಾ ಅನ್ನುವಂಥದ್ದು ನಿಮ್ಮ ಕೈಲಿರುತ್ತೆ. ನೀವು ಹಾಗೆ ಯೋಚನೆ ಮಾಡಿ, ನಾನು ಹಾಗೆ ಯೋಚನೆ ಮಾಡಿದಾಗ ಇಲ್ಲೇ ಆಯ್ತು ನೋಡಿ, ಸಹಯೋಗದ ಪ್ರಯತ್ನ. ಅದ್ರ ಬಗ್ಗೆ ಫಸ್ಟ್ ಹೇಳಿರುವಂಥದ್ದು. ಎನ್ಶೋರಿಂಗ್ ಅ ಹಾರ್ಮೋನಿಯಸ್ ಇಂಟಿಗ್ರೇಷನ್, ನಾವು ಖಚಿತಪಡಿಸ್ಕೊಳ್ಬೇಕು ಸಾಮರಸ್ಯ ಹೇಗಿದೆ, ಏಕೀಕರಣವಾಗಿದೆಯಾ ಹೇಗಿದೆ, ಯಾವುದರಲ್ಲಿ? ವಿಶಾಲವಾದಂತಹ ಹಣಕಾಸಿನ ಪರಿಸರ ವ್ಯವಸ್ಥೆಯಲ್ಲಿ. ಹೀಗೆ ಇಲ್ಲಿ ಹೇಳಿರೋದು. ಆಸ್ ವಿ ಕ್ಯಾನ್ ನೋಟಿಸ್ ದೆರ್ ಈಸ್ ಕಾಮ. With the help of that, I am dividing the whole sentence into 2 parts. ಇದರಿಂದ ಏನಾಗುತ್ತೆ, ನಮಗೆ ದೊಡ್ಡ ವಾಕ್ಯ ಸಣ್ಣ ವಾಕ್ಯವಾಗಿ ಕನ್ವರ್ಟ್ ಆಗುತ್ತೆ. This will help us to frame a sentence easily without any mistake. ಯಾವುದೇ ತಪ್ಪಿಲ್ಲದೆ ಸುಲಭವಾಗಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಇದು ಬಹಳ ಸಹಾಯವನ್ನು ಮಾಡುತ್ತೆ. ಬನ್ನಿ ಹೇಗೆ ಬರೆಯೋದು ನೋಡೋಣ. The future of cryptocurrency lies. ಕ್ರಿಪ್ಟೋ ಕರೆನ್ಸಿಯ ಭವಿಷ್ಯವು, ಕ್ರಿಪ್ಟೋ ಕರೆನ್ಸಿಯ ಭವಿಷ್ಯವು ಎಲ್ಲಿ? ಅದರ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ, ಸಾಮರ್ಥ್ಯವನ್ನು ಜವಾಬ್ದಾರಿಯುತವಾಗಿ ಬಳಸಿಕೊಳ್ಳುವ. ತಗೊಳ್ಳೋಣ, ಸಾಮರ್ಥ್ಯವನ್ನು ಜವಾಬ್ದಾರಿಯುತವಾಗಿ ಬಳಸಿಕೊಳ್ಳುವ ಯಾವ ಪ್ರಯತ್ನದಲ್ಲಿದೆ? ಸಹಯೋಗದ ಪ್ರಯತ್ನದಲ್ಲಿದೆ. ನೋಡಿ, ನಾನಿಲ್ಲಿ ಲೈಸ್ ಅನ್ನೋದನ್ನ ಇದೆ ಅಂತ ಹೇಳಿದೆ. ಲೈಸ್ ಅಂದ್ರೆ ಯಾವುದರ ಮೇಲೆ ಆದ್ರೂ ಇರೋ ಅಂಥದ್ದು, ಹಾಗಾಗಿ ಅದು ಇಲ್ಲೇ ಬಂದು ಸೇರ್ಕೊಳ್ಳುತ್ತೆ. ಹೀಗೆ ಬಳಸಿಕೊಳ್ಳುವ ಸಹಯೋಗದ ಪ್ರಯತ್ನದಲ್ಲಿದೆ. ಓಕೆ, ಹೀಗೆ ಬರುತ್ತೆ, ಪ್ರಯತ್ನದಲ್ಲಿದೆ, ಕಾಮ ಇದೆ. ತಗೊಳ್ಳೋಣ. ಎನ್ಶೂರಿಂಗ್ ಅ ಹಾರ್ಮೋನಿಯಸ್ ಇಂಟಿಗ್ರೇಷನ್ ಇಂಟು ಅ ಬ್ರಾಡರ್ ಫಿನಾನ್ಷಿಯಲ್ ಎಕೋಸಿಸ್ಟಮ್, ವಿಶಾಲವಾದಂತಹ ಹಣಕಾಸಿನ ಪರಿಸರ ವ್ಯವಸ್ಥೆಯನ್ನ ಸಾಮರಸ್ಯ ಏಕೀಕರಣವಾಗಿ ಖಚಿತಪಡಿಸ್ಕೊಳ್ಬೇಕು. ಹೇಗೆ ಬರೆಯೋದಿದ್ರೆ ಬನ್ನಿ ತೋರಿಸ್ತಾ ಇದ್ದೀನಿ. ವಿಶಾಲವಾದ ಹಣಕಾಸಿನ ಪರಿಸರ ವ್ಯವಸ್ಥೆಯ ಸಾಮರಸ್ಯ ಏಕೀಕರಣವನ್ನು ಏನ್ ಮಾಡುತ್ತೆ? ಖಚಿತಪಡಿಸುತ್ತೆ. ಏಕೀಕರಣವನ್ನು ಖಚಿತಪಡಿಸುತ್ತದೆ. ಎಸ್, ಖಚಿತಪಡಿಸುತ್ತದೆ. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನ ತಗೊಂಡಿದ್ದೀನಿ.
ಆಸ್ ಐ ಸೆಡ್ ಅರ್ಲಿಯರ್, ಇಲ್ಲಿ ನಾವು ಏನ್ ಮಾಡಿದ್ವಿ, ದೊಡ್ಡ ವಾಕ್ಯವನ್ನ ವಿತ್ ದ ಹೆಲ್ಪ್ ಆಫ್ ಪಂಕ್ಚುಯೇಷನ್ ಭಾಗ ಮಾಡ್ಕೊಂಡ್ವಿ. ಆಗ ನಮಗೆ ದೊಡ್ಡ ವಾಕ್ಯ ಏನಾಯ್ತು, ಸ್ಪ್ಲಿಟ್ ಆಗಿ ಸಣ್ಣ ಸಣ್ಣ ವಾಕ್ಯಗಳಾಯ್ತು. ಆನ್ ದಟ್ ಬೇಸಿಸ್ ನಾನು ಇಲ್ಲಿಂದ ಇಲ್ಲಿಗೆ ಒಂದು ವಾಕ್ಯವನ್ನ ಬರ್ದೆ, ಇಲ್ಲಿಂದ ಇಲ್ಲಿಗೆ ಮತ್ತೊಂದು ವಾಕ್ಯವನ್ನ ಬರ್ದೆ. ಇಲ್ಲಿ ನಾವು ಮಾತಾಡಿದ್ದು ಕ್ರಿಪ್ಟೋ ಕರೆನ್ಸಿಯ ಫ್ಯೂಚರ್ ಡೇಸ್ ಹೇಗಿರುತ್ತೆ, ನಾವು ಹೇಗೆ ಅದನ್ನ ಬಳಸ್ಕೊಳ್ಬೇಕು, ನಾವು ಯಾವ ರೀತಿ ಎಫರ್ಟ್ಸ್ ಹಾಕ್ಬೇಕು ಅಂತ. ಇಲ್ಲಿರುವಂಥದ್ದು ನಮ್ಮ ಎಫರ್ಟ್ಸ್ ಇಂದ ರಿಸಲ್ಟ್ ಏನ್ ಬರುತ್ತೆ ಅಂತ. ಈ ರೀತಿಯಲ್ಲಿ ವಾಕ್ಯವನ್ನ ಬರೆದು ತೋರಿಸಿದ್ದೀನಿ. 3 ವಾಕ್ಯಗಳನ್ನ ನಾನೇನು ಡಿಸ್ಕಸ್ ಮಾಡಿದೆ ನಿಮ್ಮ ಜೊತೆಯಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಈ 3 ವಾಕ್ಯಗಳಲ್ಲಿ ಎಲ್ಲಿಯೂ ಕೂಡ ನಾನು ಫಾರ್ಮುಲಾ ಬಳಸಿಲ್ಲ. ಇದೇ ರೀತಿಯ ಪ್ಯಾರಾಗ್ರಾಫ್ಸ್ ಅನ್ನ ನಾನು ಇನ್ ಮುಂದೆ ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗುವಂಥವನ್ನ ತಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಐ ಹೋಪ್ ಯು ಲೈಕ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೀನಿ. ನೀವು ಕೂಡ 402 PSA ಎಕ್ಸಾಮ್ನ ಬರಿತಾ ಇದ್ರೆ ಗೊತ್ತಿದೆ ಅಲ್ವಾ ನಿಮಗೆ, ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ತಿಳಿಸಬಹುದು. ಐ ಆಮ್ ರೈಟಿಂಗ್ 402 ಎಕ್ಸಾಮ್ ಅಥವಾ 402 PSA ಎಕ್ಸಾಮ್, ಈ ರೀತಿ ಎಲ್ಲಾದರೂ ಕಮೆಂಟ್ ಮಾಡಬಹುದು. ನನಗೆ ಗೊತ್ತಾಗುತ್ತೆ ಆಗ ಎಷ್ಟು ಜನ ನೀವು 402 PSA ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂತ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಗೊತ್ತಲ್ವಾ, ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೇದಾಂತ್ ಪಾಠಶಾಲೆಯ 402 PSA ಪರೀಕ್ಷೆಯ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ, ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದಲ್ಲಿ, ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹೌದು, 402 PSA ಎಕ್ಸಾಮಿಗೆ ಹೊಸ ಬ್ಯಾಚನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೆ ಈ ನಂಬರನ್ನು ಈ ಕೂಡಲೇ ಸಂಪರ್ಕಿಸಿ. ನಮ್ಮ 545ಗೆ ನಾನು ಮಾಡಿಕೊಟ್ಟಂಥ ಸೆಷನ್ಸನ್ನು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ, ಈಗ ಇಲ್ಲಿ ನಾನು ನಿಮಗೆ ಕೆಲವು ಸೆಷನ್ಸನ್ನು ತೋರಿಸ್ತಾ ಇದ್ದೀನಿ, ನೀವಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಬಹುದಿರುತ್ತೆ. Thank you people. Happy learning.